ಸ್ವಲ್ಪ ಕೈ ತೋರಿಸಿ. ಬೇಡ. ಏನ್ ಬೇಡ? ಸುಮ್ನೆ ರೀ, ಏನು ಮಾತಾಡ್ಬೇಡಿ. ನೋವುತ್ತೆ. ಇವಾಗ ಚೆನ್ನಾಗ್ ಕೂಗಿ ಮಾಡ್ಕೋಬೇಕಾದ್ರೆ ಗೊತ್ತಾಗ್ಲಿಲ್ವಾ ನಿಮ್ಗೆ ಈ ತರ ನೋವಾಗತ್ತೆ ಅಂತ? ನನ್ಗೆ ಶಿಕ್ಷೆ ಆಗ್ಬೇಕಿತ್ತು ಅರ್ಚನಾ ಅವ್ರೆ. ಏನ್ ಶಿಕ್ಷೆ? ಏನ್ ಮಾಡಿದ್ರಿ? ಹಾ, ಕೈ ತಿರುಗಿಸಿ. ಯಾರ ಮೇಲೋ ಇರೋ ಕೋಪ ನಿಮ್ ಮೇಲೆ ತೋರ್ಸ್ಕೊತಿದ್ದೀರಾ. ಇದು ಮಾಡ್ಕೊಳ್ಳೋದಕ್ ಮುಂಚೆ ಗೊತ್ತಿರ್ಬೇಕಾಗಿತ್ತು. ಏನಾಯ್ತು ಸುಶಾಂತ್ ಅಂತದ್ದು? ಅದು ಸಾರಿ. ಸರಿ ಬನ್ನಿ, ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಏನ್ ಬರಲ್ಲ? ತಮಾಷೆ ಮಾಡ್ತಿದ್ದೀರಾ ನೀವು? ಏನ್ ಅನ್ಕೊಂಡಿದ್ದೀರಾ ನಿಮ್ಮಷ್ಟಕ್ಕೆ ನೀವು? ರಾಘವಿದಾನೆ ಸುಶಾಂತ್. ಎದಳಿ ಮೇಲೆ ಬೇಡ ಅಂತೆಲ್ಲ ಹೇಳಂಗಿಲ್ಲ. ಬನ್ನಿ ಬನ್ನಿ, ಹೇಳಿ ಹೇಳಿ. ರೀ, ಈ ಫೋಟೋ ಓಕೆನಾ ನೋಡಿ? ಈ ಹುಡುಗನ ಅದಕ್ಕೆ ಹೇಳೋದು, ಇಚ್ಛೆ ಅರಿತ ಸತಿ ಜೊತೆ ಇರಲು ಬದುಕು ಸುಂದರ ಅಂತ. ನಾನು ಇವನ್ನೇ ಓಕೆ ಮಾಡಿದೆ, ನೀನು ಅವನ್ನೇ ಓಕೆ ಮಾಡಿದ್ಯಾ? ಹಾಗೆ ಅನ್ಕೊಳ್ಳಿ. ಅಚ್ಚುಗೆ ಯಾವ ತರ ಹುಡುಗ ಇರ್ಬೇಕು, ಅವನ ವಿದ್ಯೆ, ಅವನ ಉದ್ಯೋಗ, ಇದೆಲ್ಲ ನೀವು ನೋಡ್ತೀರಾ ಅಲ್ವಾ? ನಾನು ಅದನ್ನೇ ನೋಡಿ ಆರಿಸ್ದೆ. ಸರಿ ಸರಿ ಮಂಜಣ್ಣ, ಈ ಫೋಟೋದಲ್ಲಿ ಒಂದ್ 3-4 ಜನರನ್ನ ನಮ್ಮ ಅಚ್ಚುಗ್ ತೋರಿಸಿ ಅವಳು ಯಾರು ಓಕೆ ಹೇಳ್ತಾರೆ ನೋಡೋಣ. ಖಂಡಿತ ಹಾಗೆ ಮಾಡಿ ವೀರಣ್ಣ ಅವರೇ. ಆಮೇಲೆ ಮಂಜಣ್ಣ, ಇನ್ನೊಂದು ವಿಷಯ. ಏನ್ ವೀರಣ್ಣ ಅವರೇ? ನಮ್ಮ ಅಚ್ಚುಮ್ಮ ಯಾವ್ದಾರು ಹುಡುಗನ್ ಸೆಲೆಕ್ಟ್ ಮಾಡಿದ್ರೆ ಮುಂದೆ ಬರೋ ಮುಹೂರ್ತದಲ್ಲೇ ಮದುವೆ. ಆಮೇಲೆ ತಡ ಮಾಡಬಾರ್ದು, ಕಾರಣ ಹೇಳಬಾರ್ದು. ಆ ತರ ಇರೋ ಗಂಡುಗಳು ತಾನೇ ಇವರು. ಆ ತರ ಇದ್ರೆ ಹೇಳಿ. ಏನ್ ವೀರಣ್ಣ ಅವ್ರೆ ಹೀಗೆ ಕೇಳ್ಬಿಟ್ರಿ? ನಿಮ್ ಕುಟುಂಬ ಸಂಬಂಧ ಅಂದ್ರೆ ಸಾಕು, ಯಾರೇ ಆಗ್ಲಿ ತುದಿಗಲ್ಲಲ್ಲಿ ನಿಂತಿರ್ತಾರೆ, ಅದಂತೂ ಗ್ಯಾರಂಟಿ. ಇರೋ ಒಬ್ಬ ತಂಗಿನ ಕೊಟ್ಟು ಯಾವ ರೀತಿ ಮದುವೆ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಯಾರು ಬೇಡ ಅಂತಾರೆ ಹೇಳಿ? ಒಪ್ಕೊಂಡ್ರೆ ಒಪ್ಕೋತಾರೆ. ಅಷ್ಟಾಗ್ಬಿಟ್ರೆ ಸಾಕು ಮಂಜಣ್ಣ, ನಮಗೂ ಸಂತೋಷ, ನೆಮ್ಮದಿ. ಅರ್ಚನಮ್ಮಂಗೆ ಯಾವ ಗಂಡ್ ಸೆಲೆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಸಾಕು, ಒಂಚೂರು ತಡ ಮಾಡ್ದೇನೆ ಎಲ್ಲ ಜವಾಬ್ದಾರಿ ನಾನೇ ವಹಿಸ್ಕೋತೀನಿ. ನೀವು ಅಮ್ಮವ್ರ ಜೊತೆ ಹೊಸ ರೇಷ್ಮೆ ಬಟ್ಟೆ ಹಾಕೊಂಡು ಮದುವೆ ಮಂಟಪಕ್ಕೆ ಬನ್ನಿ, ಆಶೀರ್ವಾದ ಮಾಡಿ, ಅಕ್ಷತೆ ಕಾಳ ಹಾಕಿ. ಮಿಕ್ಕಿ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೋತೀನಿ. ಮದುವೆನ ಅದ್ಭುತವಾಗಿ ಮಾಡ್ಕೊಡ್ತೀನಿ. ಮಂಜಣ್ಣ, ನೀವು ಹೇಳ್ತಾ ಇರೋದು ನೋಡಿದ್ರೆ ನಾನು ನಮ್ಮ ಶ್ರೀಮತಿ ಮದುವೆ ಮಂಟಪಕ್ಕೆ ಬಂದು ಆಶೀರ್ವಾದ ಮಾಡಿದ್ರೆ ಸಾಕು ಅಂತೀರಾ? ಸರಿಯಪ್ಪ, ನಿಮ್ಮ ಆಸೆ ನಾವ್ ಯಾಕೆ ಬೇಡ ಅಂತ ಹೇಳೋದು. ಸರಿ ಸರಿ, ಬರ್ತೀನಮ್ಮ, ಬರ್ತೀನಿ ಯಜಮಾನ್ರೆ. ಸರಿ, ನೀವು ಆ ಗಂಡುಗಳ ಫೋಟೋನ ನನ್ನ ಮೊಬೈಲಿಗೆ ಕಳಿಸ್ಬಿಡಿ. ಸರಿ ಸರ್. ಸರಿ, ಹೊರಟು ಬನ್ನಿ, ಒಳ್ಳೇದಾಗಿ. ಆಯ್ತು ಸರ್. ಓಕೆ ಸರ್. ಮೂಳೆ ತುಂಬಾ ಡ್ಯಾಮೇಜ್ ಆಗಿದೆ. ಇನ್ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸರಿ. ನೀವೇನಾಗ್ಬೇಕು? ವೈಫಾ? ಇಲ್ಲ ಇಲ್ಲ ಅಲ್ಲ, ವೈ ಅಂತ ಕೇಳ್ದೆ. ಪೇಷಂಟ್ ಜೊತೆ ಯಾರು ಬಂದಿದ್ದಾರೆ ಅಂತ ಎಂಟ್ರಿ ಮಾಡ್ಕೊಳಕ್ಕೆ. ಓ ಸರಿ, ಪರವಾಗಿಲ್ಲ. ಆಕ್ಚುಲಿ ನಾನು ಇವ್ರ ಮನೇಲೇ ಇರೋದು. ಓ, ಅವ್ರ ಜೊತೆಲೆ ಅವ್ರ ಮನೇಲೇ ಇದ್ರೆ, ಆದ್ರೆ ಅವ್ರ ವೈಫ್ ಅಲ್ಲ. ಇಲ್ಲ, ವೈಫ್ ಅಲ್ಲ. ಇನ್ನೊಂದು 5 days ಹೀಗೆ ನೋಡ್ಕೊಳ್ಳಿ. 2 days ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಂಡೋಗಿ. ಶ್ಯೂರ್. ಅವ್ರು ರೆಸ್ಟಲ್ಲಿ ಇರಬೇಕು. ಆದ್ರೆ ಈಗ ಅಡ್ಮಿಟ್ ಮಾಡ್ಕೋತೀರಾ? ಅಡ್ಮಿಟ್ ಏನು ಬೇಕಾಗಿಲ್ಲ, 1 hour ಅಬ್ಸರ್ವೇಷನ್ ಅಲ್ಲಿ ಇರಲಿ. ಓ ಓಕೆ, ಥ್ಯಾಂಕ್ ಯು ಡಾಕ್ಟರ್. ಸರಿ, ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಸುಶಾಂತ್ ಅವರೇ, ಯಾಕೆ ಈ ತರ ಮಾಡ್ಕೊಂಡ್ರಿ? ಸತ್ಯ ಹೇಳಿ.